ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಫಸ್ಟಿಗೆ ಇಲ್ಲಿ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಸಾರಿ ಕೇಳ್ತೀನಿ. ಏನಕ್ಕೆ ಅಂತಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಕಾವ್ಯ ಅವರು 5ನೇ ಫೈನಲಿಸ್ಟ್ ಆಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಆದರೆ ಅವರು ಎಂಟ್ರಿ ಕೊಟ್ಟಿಲ್ಲ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಎಲ್ರಿಗೂ ಕೂಡ ಕ್ಷಮೆ ಕೇಳ್ತಿದ್ದೀನಿ. ಆದರೆ ಇವತ್ತಿನ ಎಪಿಸೋಡಲ್ಲಿ ಒಂದು ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಯಿತು. ಆಲ್ಮೋಸ್ಟು ಒಂದು ಸೀನ್ನ ಇಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿರೋದು. ಏನಕ್ಕೆ ಅಂತಂದರೆ, ಕೊನೆ ಗೇಮು ಏನು ಆಡಿಸಿದ್ರು ಇವಾಗ ಕಲರ್ ಟಾಸ್ಕ್ ಅಂತಂದ್ಬಿಟ್ಟು, ಇದರಲ್ಲಿ ರಾಶಿಕ್ ಅವರು ತುಂಬ ಚೆನ್ನಾಗಿ ಆಡಿದ್ರು, ಮತ್ತು ಇಲ್ಲಿ ಕಾವ್ಯ ಅವರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಪೈಪೋಟಿ ಕೊಟ್ಟರು. ಆದರೆ ಇಲ್ಲಿ ಗೇಮ್ ಎಲ್ಲ ಮುಗ್ದ ಆದಮೇಲೆ ಇಲ್ಲಿ ರಾಶಿಕ್ ಅವ್ರು ಏನಂತ ಹೇಳಿದ್ರು ಅಂತಂದರೆ, ಕಾವ್ಯ ಏನು ಅಷ್ಟೊಂದು ಟಫ್ ಕಾಂಪಿಟೇಟರ್ ಅಂತ ಅನ್ಸಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆ ಒಂದು ಗೇಮ್ ಗೆದ್ದಿದ್ದಕ್ಕೇನೆ ಇವಾಗ ಅವ್ರ ಬಾಯಿ ಆ ರೀತಿಯಾಗಿ ಕೂಡ ಇಲ್ಲಿ ಹೇಳಿದ್ರು. ಅಂದರೆ ಅಷ್ಟೊಂದು ಟಫ್ ಕಾಂಪಿಟೇಟರ್ ಅಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಹೇಳೋ ನೆಸೆಸಿಟಿ ಇರಲಿಲ್ಲ, ಒಂದು ಗೇಮ್ ಅಷ್ಟೇ ಇಲ್ಲಿ ಅವ್ರು ಆಡಿ ಗೆದ್ದಿದ್ದು. ಆದರೆ ಇಲ್ಲಿ 2ನೇ ಗೇಮಲ್ಲೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ರು. ಆದರೆ ಇವಾಗ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂದರೆ, 5 ಜನ ಇಲ್ಲಿ ಬರ್ತಾರೆ ಫೈನಲಿಸ್ಟ್ಗೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ವಿ. 5 ಜನ ಇಲ್ಲಿ ಫೈನಲಿಸ್ಟ್ ಆಗಲಿಲ್ಲ. 5ರಲ್ಲಿ ಒಬ್ಬರು ಇಲ್ಲಿ ಕ್ಯಾನ್ಸಲ್ ಆದರು. ಮೊನ್ನೆನೇ ಕ್ಯಾನ್ಸಲ್ ಆಗ್ತಾರೆ ಅಂತಂದ್ಬಿಟ್ಟು ಅಂದ್ಕೊಂಡೆ. ಇವಾಗ ಕೇಕ್ ಕಟ್ಟಿಂಗ್ ಒಂದು ಕೊಟ್ಟಿದ್ರಲ್ಲ ಟಾಸ್ಕು, ಯಾರು ಅರ್ಹರು ಯಾರು ಅನರ್ಹರು ಅಂತಂದ್ಬಿಟ್ಟು. ಅದರಲ್ಲಿ ಇಲ್ಲಿ ರಾಶಿಕ್ ಅವ್ರು ಬಂದ್ಬಿಟ್ಟು ಕಾಕ್ರೋಚ್ ಸುಧೀರ್ ಅವ್ರನ್ನ ಇಲ್ಲಿ ಅನರ್ಹರು ಅಂತ ಹೇಳಿದರು. ಇಲ್ಲಿ ಬಿಗ್ ಬಾಸು ಈ ಒಂದು ಗೇಮ್ ಗೆದ್ದಾಗಿದ್ದ ತಕ್ಷಣ ಇಲ್ಲಿ ಅವ್ರು ಕೂಡ ಇಲ್ಲಿ ನಾಮಿನೇಷನ್ ಆಗಿದ್ರಲ್ಲ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ಇಲ್ಲಿ ಟಾಸ್ಕ್ ಕೂಡ ಕೊಟ್ಟರು. ಅಂದರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗಡೆ ಬರಬೇಕಲ್ಲ, ಅದಕ್ಕೋಸ್ಕರನೇ ಆ ಒಂದು ಗೇಮಲ್ಲಿ ತುಂಬ ಚೆನ್ನಾಗಿ, ಗೇಮ್ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಟಫ್ ಆಗಿತ್ತು. ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು, 4 ಜನ ಫೈನಲಿಸ್ಟಲ್ಲಿ ಯಾರಾದರೂ ಒಬ್ಬರನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ಇಲ್ಲಿ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ತಲೆ ಯೂಸ್ ಮಾಡಿದ್ರು ಅಂತ ಹೇಳ್ಬೋದು ರಾಶಿಕ್ ಅವರು. ಇಲ್ಲಿ ಅವ್ರು ಹೇಳಿದ್ರು, ಸ್ಪಂದನ ಅವ್ರಿಗೆ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಚಾನ್ಸ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊತಿದ್ದೀನಿ ಅಂತಂದ್ಬಿಟ್ಟು ಅವರು ಆ ರೀತಿಯಾಗಿ ಯೋಚನೆ ಮಾಡೇ ಇಲ್ಲ. ಈಗ ಮೊದಲನೇ ಟಾಸ್ಕ್ನ ಇಲ್ಲಿ ಸ್ಪಂದನ ಸೋಮಣ್ಣ ಅವರು ಆಡಿದ್ದು. ಆಲ್ಮೋಸ್ಟು ಈ ಹಿಂದೆ ಇಲ್ಲಿ ರಾಶಿಕಾ ಅವರು ಕೂಡ ಗೇಮ್ಗಳನ್ನ ಆಡಿದ್ರು. ಒಂದು ಬಾಲ್ ತೊಗೊಂಬರೋದಿರ್ಬೋದು, ಬಾಲ್ ಹಾಕೋದಿರ್ಬೋದು, ಈ ರೀತಿಯಾದ ಗೇಮ್ನ ಆಡಿದ್ರು. ಮತ್ತು ಇಲ್ಲಿ ಕಾವ್ಯ ಅವ್ರ ಜೊತೆ ಕೂಡ ತುಂಬ ಚೆನ್ನಾಗಿ ಫೈಟ್ ಕೊಟ್ಟರು. ಅಂದರೆ ಅವ್ರು ಆಡಿಲ್ಲ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿ ಆಡಿದ್ರು ಕೂಡ. ಕಾವ್ಯ ಅವರು ಕೂಡ ಫೈಟ್ ಕೊಟ್ಟರು. ಬಟ್ ಇಲ್ಲಿ ಸ್ಪಂದನ ಅವ್ರ ಹತ್ರ ಅವರು ಡಿಸ್ಕಷನ್ ಮಾಡಿದ್ರಲ್ಲ, ಅದು ಬೇಜಾರಾಯಿತು. ಅಷ್ಟೊಂದು ಏನು ಟಫ್ ಕಾಂಪಿಟೇಟರ್ ಅನ್ಸಲ್ಲ ಕಾವ್ಯ ಅಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ಲೈಟಾಗಿ ತೊಗೊಂಡಿದ್ದಾರೆ. ಮುಂದಿನ ದಿವಸದಲ್ಲಿ ಇದು ಯಾವ ರೀತಿ ಹೋಗುತ್ತೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಆದರೆ ಈ ಒಂದು ಅಂದರೆ ಲೈವ್ ನೋಡಿದವ್ರಿಗೆ ಗೊತ್ತಿರುತ್ತೆ. ರಾಶಿಕ್ ಅವರು ಸ್ಪಂದನ ಅವ್ರ ಹತ್ರ ಮಾತಾಡಬೇಕಾದ್ರೆ ಈ ರೀತಿಯಾಗಿ ಹೇಳಿದ್ದು. ಅದೇ ಅಂತ ಒಂದು ದೊಡ್ಡ ಕಾಂಪಿಟೇಟರ್ ಅಲ್ಲ ಅವರು, ಟಫ್ ಕಾಂಪಿಟೇಟರ್ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದರೆ ಆನಂತರ ಇಲ್ಲಿ ಆಗಿದ್ದೇನಪ್ಪ ಅಂತಂದರೆ, ಸ್ಪಂದನ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ನಿಜವಾಗ್ಲೂ ಕೂಡ ಅವರು ನಾನು ಗೆದ್ದೇ ಗೆಲ್ತೀನಿ, ಯಾರೇ ಬಂದರೂ ಕೂಡ ಗೆದ್ದೇ ಗೆಲ್ತೀನಿ ಅಂತಂದ್ಬಿಟ್ಟು ಇದ್ದಿದ್ರೆ, ಅನರ್ಹರು ಅಂತ ಹೇಳಿದ್ದು ಅಂದರೆ ಫೈನಲಿಸ್ಟ್ಗೆ ಹೋಗೋಕ್ಕೆ ಇಲ್ಲಿ 4 ಜನ ಆವಾಗ ಸೆಲೆಕ್ಟ್ ಆಗಿದ್ದು. ಅನರ್ಹರು ಅಂತಂದ್ಬಿಟ್ಟು ಕಾಕ್ರೋಚ್ ಸುಧೀರ್ ಅವ್ರನ್ನ ಇಲ್ಲಿ ಹೇಳಿದ್ರು. ಅವ್ರನ್ನೇ ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದಿತ್ತು. ಇಲ್ಲಾಂತಂದರೆ ಮಾಲು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಿತ್ತು. ಇಲ್ಲ ಅಂತಂದರೆ ಅಶ್ವಿನಿ ಗೌಡ ಅವ್ರನ್ನೂ ಕೂಡ ಅವರು ಆಯ್ಕೆ ಮಾಡ್ಕೊಳ್ಳೋದಿತ್ತು. ಬಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಗೇಮ್ ಆಡಿದ್ದಾರೆ. ಆಲ್ಮೋಸ್ಟ್ ಮಾಲು ಅವರು ಕೂಡ ತುಂಬ ಚೆನ್ನಾಗಿ ಗೇಮ್ ಆಡಿದ್ದನ್ನ ಅವ್ರು ನೋಡಿದ್ರು. ಮತ್ತು ಕಾಕ್ರೋಚ್ ಸುಧೀರ್ ಅವರು ಕೂಡ ಅಷ್ಟೇ, ಅಂಥ ಒಳ್ಳೆ ಕಾಂಪಿಟೇಟರ್ ಅಂತ ಅಂದರೆ ಅನ್ಸಲ್ಲ ಅಂತಂದ್ಬಿಟ್ಟು ಹೇಳಿದರು. ಆದರೆ ಇಲ್ಲಿ ಅವ್ರು ಯಾರನ್ನೂ ಕೂಡ ಆಯ್ಕೆ ಮಾಡ್ಕೊಳ್ಳಿಲ್ಲ. ಅಶ್ವಿನಿ ಗೌಡ ಅವರು ಕೂಡ ಬಾಲ್ ಹಾಕೋದ್ರಲ್ಲಿ ತುಂಬ ಚೆನ್ನಾಗಿ ಪೈಪೋಟಿ ಕೊಟ್ಟಿದ್ರು ಅಂತಂದ್ಬಿಟ್ಟು ನೋಡಿದ್ರಲ್ಲ. ಇಲ್ಲಿ ಸ್ಪಂದನ ಅವರು ಯಾವ ಗೇಮು ಆಡಿಲ್ಲ, ಅವ್ರನ್ನ ಈಸಿಯಾಗಿ ಇಲ್ಲಿ ಆಡಿದ್ರೆ ಆಯ್ಕೆ ಮಾಡ್ಕೊಂಡ್ರೆ ಗೆಲ್ಬಹುದು ಅಂತಂದ್ಬಿಟ್ಟು ಅವರು ಕೂಡ ಲೆಕ್ಕಾಚಾರ ಹಾಕೊಂಡೇ ಇಲ್ಲಿ ಆಡಿದ್ದು. ಬಟ್ ಅವ್ರು ಕೊಟ್ಟಿದ್ದು ರೀಸನ್ ಏನಪ್ಪ ಅಂತಂದರೆ, ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಅವ್ರನ್ನ ಆಯ್ಕೆ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರು. ಬಟ್ ಡೈರೆಕ್ಟಾಗಿ ಹೇಳ್ಬೋದಿತ್ತು, ಇಲ್ಲ ನನಗೆ ಇವರೆಲ್ಲರಿಗಿಂತ ಅಂದರೆ ಇವರು 4 ಜನದಲ್ಲಿ ಸ್ಪಂದನ ಅವರು ನನಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಿದ್ದಾರೆ, ಅಷ್ಟೊಂದು ಟಫ್ ಕಾಂಪಿಟೇಟರ್ ಅಂತ ಅನ್ನಿಸ್ತಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಮಾತಾಡಿದ್ರು ಅಂತಲೇ ಇಲ್ಲಿ ಅನಿಸುತ್ತೆ. ಅದಕ್ಕೋಸ್ಕರನೇ ಈಸಿಯಾಗಿ ಈ ಒಂದು ಗೇಮ್ನ ಅವರು ಗೆದ್ದರು. ಆಲ್ಮೋಸ್ಟ್ ಮೊದಲನೇ ಗೇಮ್ ಆಡಬೇಕಾದ್ರೆ ಸ್ವಲ್ಪ ಯಾರಿಗೆ ಆದರೂ ಪ್ಯಾನಿಕ್ ಆಗೇ ಆಗುತ್ತೆ. ಇಲ್ಲಿ ಸ್ಪಂದನ ಅವರು ಕೂಡ ಸ್ವಲ್ಪ ಇಲ್ಲಿ ಕೈಯೆಲ್ಲ ನಡುಕ್ತು ಅವ್ರಿಗೂ ಕೂಡ ಆಡಬೇಕಾದ್ರೆ. ಬಟ್ ಇಲ್ಲಿ ಇವ್ರು ಗೇಮ್ ಆಡಿದ್ರಲ್ಲ ರಾಶಿಕ್ ಅವರು, ಅದೊಂದು ಇವ್ರಿಗೆ ಪ್ಲಸ್ ಪಾಯಿಂಟ್ ಕೂಡ ಇಲ್ಲಿ ಆಯಿತು. ಈಗ ಫೈನಲಿಸ್ಟಲ್ಲಿ 4 ಜನ ಸ್ಪರ್ಧಿಗಳೇ ಇದ್ದಾರೆ. ನಿಜವಾಗೂ ಕೂಡ ಇವತ್ತಿನ ಎಪಿಸೋಡಲ್ಲಿ ನಾವು ಏನು ಅಂದ್ಕೊಂಡಿದ್ವೋ ಅದು ಆಗಲಿಲ್ಲ ಅಂತಲೇ ಹೇಳ್ಬೋದು. ಎಪಿಸೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಆದರೆ ಕೊನೆಗೆ ಗೇಮ್ ಆಡಿಸೋದ್ರಲ್ಲ, ಕೋಲ್ ಎತ್ಬಿಟ್ಟು ಆಡಿಸೋ ಗೇಮು ಸ್ಪಂದನ ಅವರು ಮತ್ತು ಇಲ್ಲಿ ರಾಶಿ ಅವರು ಆಡಿದ್ರಲ್ಲ, ಈ ಒಂದು ಗೇಮ್ ಆಡಿಸಿರ್ಲಿಲ್ಲ ಅಂತಲೇ ಇಲ್ಲಿ ಚೆನ್ನಾಗಿರೋದು. ಕಾವ್ಯ ಅವರು ಮತ್ತು ಇಲ್ಲಿ ರಾಶಿಕ್ ಅವರು ಇಬ್ಬರು ಆಡಿದ ತಕ್ಷಣ ಇವರು 5ನೇ ಫೈನಲಿಸ್ಟ್ ಅಂತ ಹೇಳಿಬಿಟ್ಟು ಇಲ್ಲಿ ಅನೌನ್ಸ್ ಮಾಡಿದರೆ ತುಂಬಾ ಚೆನ್ನಾಗಿರೋದು. ಬಟ್ ಆದರೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಅವರು ಹೊರಗಡೆ ಬರಬೇಕಲ್ವಾ, ಅದಕ್ಕೋಸ್ಕರನೇ ಈ ಒಂದು ಗೇಮ್ ಇಟ್ಟರು. ಡೈರೆಕ್ಟಾಗಿ ಇವಾಗ ಹೆಂಗಿರು ಫೈನಲಿಸ್ಟ್ ಆಗಿದ್ದಾರೆ, ಅವರು
ನಾಮಿನೇಷನ್ ಪ್ರಕ್ರಿಯೆಯಿಂದ ಈಗ ಹೊರಗಡೆ ಬಿದ್ದಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಿದೆ. ಅಂದರೆ ಹೊರಗಡೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದರೆ ಚೆನ್ನಾಗಿರೋದು. ಬಟ್ ಸ್ಪಂದನಾ ಸೋಮಣ್ಣ ಅವರು ಹೊರಗಡೆ ಬಂದಿದ್ದು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಗಿ ಆಗುತ್ತೆ. ಇಷ್ಟು ದಿವಸದವರೆಗೂ ಇಲ್ಲಿ ನಾನು ಫೈನಲಿಸ್ಟ್ ಆಗಿದ್ದೀನಿ, ನಾನೊಂದು ಸೇಫಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಕೂಡ ಅವ್ರಿಗೂ ಅನಿಸಿತ್ತು. ಈಗ ಕೊನೆಯ ಕ್ಷಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಂದ್ಬಿಟ್ಟು ಯಾರೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರನೇ ಈ ಒಂದು ಸೀಸನಲ್ಲಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಇಟ್ಟಿರೋದು. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನನ್ನಿಸ್ತು? ಈಗ ಫೈನಲಿಸ್ಟ್ ಆಗಿ 4 ಜನ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಒಂದು ಮಾಳು ಅವರು, ಕಾಕ್ರೋಜ್ ಅವರು, ಅಶ್ವಿನಿ ಗೌಡ ಅವರು ಮತ್ತೆ ರಾಶಿಕಾ ಶೆಟ್ಟಿ ಅವರು. 4 ಜನ ಕೂಡ ಇಲ್ಲಿ ಎಲಿಜಿಬಲ್ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇವ್ರ ಬದಲು ಬೇರೆ ಯಾರಾದ್ರೂ ಇಲ್ಲಿ ಫೈನಲಿಸ್ಟ್ ಆಗಬೇಕಿತ್ತ ಅನ್ನೋದ್ರ ಬಗ್ಗೆ? ಯಾಕಂದ್ರೆ ಸ್ಪಂದನಾ ಸೋಮಣ್ಣ ಅವರು ಇದರಿಂದ ಔಟ್ ಆದ್ರು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.